ಮತ್ತ್ಯಾಕೆ ಮಾಡಿದೆ? ಮಾಡ್ತೀನಿ ನಾನು. ಬೇಕಾಗಿಲ್ಲ, ಮಾಡ್ಲೇಬೇಡ. ನನಗೆ ಬೇಕು, ನಾನು ಮಾಡ್ತೀನಿ. ಬೇಕಾಗಿಲ್ಲ, ನನಗೆ ಬೇಕು, ನಾನು ಮಾಡ್ತೀನಿ. ಇವೆಲ್ಲ ತೊಂದ್ರೆ. ಸುಮ್ಮನೆ ಆರಾಮ ಖುಷಿಯಾಗಿರೋದ್ ಕಲೀರಿ. ಮದುವೆ ಕೊಟ್ಟುತ್ತ ನನಗೆ ನೀನ್ ಬೇಕಾ? ನಾನು ಸಿಗಲ್ಲ ನಿನಗೆ. ಯಾಕೆ ಸಿಗಲ್ಲ? ನನಗೆ ನೀನ್ ಬೇಕು. ಸಿಗಲ್ಲ. ಇದೆಲ್ಲ ಸುಮ್ಮನೆ ತೊಂದ್ರೆ. ನಮಗೆ ನಿಮಗೆ ಆಗುದ್ ಬರಲ್ಲ. ಹಲೋ, ಹೇಳು. ಸುಮ್ಮನೆ ಅವ್ರು ಹೇಳಿದ್ದಾಗ ಒಪ್ಕೊಂಡು ಆಗಿ ಚೆನ್ನಾಗಿರೋದ್ ಕಲೀರಿ. ನನಗೆ ನೀನ್ ಬೇಕು. ಇಲ್ಲಾಂದ್ರೆ ಇರಕ್ಕಾಗಲ್ಲ ನಿನ್ ಕೈಲಿ. ಇಲ್ಲಲೇ ಕ್ಷಣ ಇರಕ್ಕಾಗಲ್ಲ, ಬಾ ಹೋಗೋಣ. ಏ ಅಪ್ಪ, ಇದೇನು ಸಮಸ್ಯೆ ಇದು? ನನಗೆ ನೀನ್ ಬೇಕು. ಅಲ್ಲಮ್ಮ, ನಾನು ಮಾಡಿರೋದೆಲ್ಲ ಗೊತ್ತಲ್ಲಮ್ಮ ನಿನಗೆ ಅಷ್ಟು. ಅದು ಗೊತ್ತಿದ್ರೆ ನಾನೇ ಬೇಕು ಅಂತೀಯಲ್ಲ. ನೀನೇ ಬೇಕು. ಎಲ್ಲ ಇಲ್ಲ, ನನಗೆ ಕ್ಷಣ ಇರಲ್ಲ. ನಾನು ಯಾಕೆ ಬದುಕಕ್ಕಾಗಲ್ಲ? ಸತ್ತೋಗ್ಬಿಡ್ತೀನಿ. ಏನಾರ ಕೊಡ್ತೀನಿ. ನಿಮ್ಮ ಮನೆಯವ್ರು ಸುಮ್ಮನೆ ಬಿಡ್ತಾರ ನನ್ನ? ಏನ್ ಮಾಡ್ತಾರ? ಮಾಡ್ಲಿ ಬಿಡು. ಏನ್ ಮಾಡ್ತಾರ ನೋಡ. ಏನಾಗತ್ತಾಗ್ಲಿ ಬಿಡು. ಎಲ್ಲ ಇದೀವಿ, ಬಾ, ನಾನ್ ಬರ್ತೀನಿ ಜೊತೆಗೆ. ಬಾ, ನೀನ್ ಬಾ, ಬಂದು ಬಿಡು. ಸತ್ತಿರ ಒಂದ್ ಇಬ್ಬರು ಸತ್ತು ಬಿಡಮ್ಮ. ಬಾ, ಬಂದು ಬಿಡು. ಹಲೋ, ಹಾ, ನಮ್ ಬರ್ತೀನಿ, ಬಾ, ಕರ್ಕೊಂಡು ಹೋಗು. ಹಾ, ಬಾ. ಜನ ಹೇಳ್ಕೊಟ್ರ ಕರ್ಸವನ್ನ ಹೊಡಿಬೇಕು ಕಡಿಬೇಕಂತ ಅವ್ರು. ಕರ್ಕೊಂಡು ಹೋಗು, ಅವ್ರು ಏನಾರು ಮಾಡ್ಲಿ, ಬಾ. ಇಬ್ಬರು ಸತ್ತು ಬಿಡಮ್ಮ. ಬಾ, ಯಾಕೆ ಬೇಕು? ಏನ್ ಬಾ, ಬರ್ತೀನಿ. ಬಾ, ಆಯ್ತಪ್ಪ, ಕಡಿಯಪ್ಪ. ಏನಪ್ಪ ಆಯ್ತು, ಬೆಂಕಿ ಅಂತ ಬರ್ತೀನಿ. ನನಗೆ ನೀನ್ ಬೇಕು. ಇಲ್ಲಾಂದ್ರೆ ಇರಕ್ಕಾಗಲ್ಲ ನಿನ್ ಕೈಲಿ. ಇಲ್ಲಲೇ ಕ್ಷಣ ಇರಕ್ಕಾಗಲ್ಲ, ಬಾ ಹೋಗೋಣ. ತುಂಬಾ ಇಷ್ಟ ಕಣೋ, ನೀನ್ ನನ್ ಜೀವ ಕಣೋ. ಈ ಸ್ಟೋರಿ ಕೇಳ್ತಾ ಇದ್ರೆ ಥೇಟ್ ಚೆಲುವಿನ ಚಿತ್ತಾರವೇ ನೆನಪಿಗೆ ಬರುತ್ತೆ. ಆಕೆಗೆ 19, ಆತನಿಗೆ 46. ಬೇಡ ಬೇಡ ಅಂದ್ರು ನನಗೆ ನೀನೇ ಬೇಕು ಅಂತ ಹಠ ಹಿಡಿದವಳ ಹಿಂದೆ ಹೋಗಿದ್ದಕ್ಕೆ ಕೊಲೆಯಾಗಿ ಹೋದ ಯುವಕನ ಘೋರ ಪ್ರೇಮ ಕಥೆ ಇದು. ಇವೆಲ್ಲ ತೊಂದ್ರೆ. ಸುಮ್ಮನೆ ಆರಾಮ ಖುಷಿಯಾಗಿರೋದ್ ಕಲೀರಿ. ಮದುವೆ ಕೊಟ್ಟುತ್ತ ನನಗೆ ನೀನ್ ಬೇಕಾ? ನಾನು ಸಿಗಲ್ಲ ನಿನಗೆ. ಯಾಕೆ ಸಿಗಲ್ಲ? ನನಗೆ ನೀನ್ ಬೇಕು. ಸಿಗಲ್ಲ. ಇದೆಲ್ಲ ಸುಮ್ಮನೆ ತೊಂದ್ರೆ. ನಮಗೆ ನಿಮಗೆ ಆಗುದ್ ಬರಲ್ಲ. ಹೇಳು. ಸುಮ್ಮನೆ ಅವ್ರು ಹೇಳಿದ್ದಾಗ ಒಪ್ಕೊಂಡು ಆಗಿ ಚೆನ್ನಾಗಿರೋದ್ ಕಲೀರಿ. ನನಗೆ ನೀನ್ ಬೇಕು. ಇಲ್ಲಾಂದ್ರೆ ಇರಕ್ಕಾಗಲ್ಲ ನಿನ್ ಕೈಲಿ. ಇಲ್ಲಲೇ ಕ್ಷಣ ಇರಕ್ಕಾಗಲ್ಲ, ಬಾ ಹೋಗೋಣ. ಇದು ಚಿತ್ರದುರ್ಗದ ಕೋಡನೂರು ಗ್ರಾಮದಲ್ಲಿ ನಡೆದ ದುರಂತ ಕಥೆ. ಅದಾಗೆ ಮಂಜುನಾಥನಿಗೆ 5 ವರ್ಷಗಳ ಹಿಂದೆ ಅಂತರ್ಜಾತಿ ಯುವತಿ ಜೊತೆ ಮದುವೆಯಾಗಿತ್ತು. ಆಕೆಯು ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಇದೇ ಕೇಸ್ನಲ್ಲಿ 2 ವರ್ಷ ಜೈಲಿಗೆ ಹೋಗಿ ಬಂದಿದ್ದ ಮಂಜುನಾಥ. ಜೈಲಿಗೆ ಹೋಗಿ ಬಂದವನ ಪ್ರೀತಿಗೆ ಬಿದ್ದವಳೇ 20 ವರ್ಷದ ರಕ್ಷಿತಾ. ಯಾಕೋ ಕಾಣೆ ಕಳ್ಳ ನನ್ನ ನೀ ಸೋಕನು, ನಾನೇ ಇಲ್ಲ ನನ್ನ ಒಳಗೆ ನೀ ಸೋಕನು. ಪಕ್ಕದ ಮನೆಯಲ್ಲೇ ಇರ್ತಿದ್ದ ಮಂಜುನಾಥ್ ಮೇಲೆ ರಕ್ಷಿತಾಗೆ ಡೀಪ್ ಲವ್ ಆಗಿತ್ತು. ನನಗೆ ನೀನು ಬೇಕು ಅಂದ್ರೆ ಬೇಕು ಅಷ್ಟೇ ಅಂತ ಹಠ ಮಾಡ್ತಿದ್ಲು. ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡ್ರು ಕೇಳದ ಹುಡುಗಿ ಕೊನೆಗೆ ತನ್ನ ಹಠ ಸಾಧಿಸಿಯೇ ಬಿಟ್ಲು. ಓಡಿ ಹೋಗಿ ಮದುವೆಯಾದ್ರು. ಚಿತ್ರದುರ್ಗದಲ್ಲಿದ್ದ ಅವರಿಬ್ಬರನ್ನ ಹುಡುಕಿ ಊರಿಗೆ ಕರೆತಂದ್ರು. ಈ ಘಟನೆಗಳು ಚೆಲುವಿನ ಚಿತ್ತಾರ ಸಿನಿಮಾವನ್ನೇ ಹೋಲುವಂತಿವೆ. ಕ್ಷಮಿಸ್ಬಿಡಿ ಚಿಕ್ಕಪ್ಪ, ನನ್ನ ಕ್ಷಮಿಸ್ಬಿಡಿ. ಎಂತ ಕೆಲಸ ಮಾಡ್ಕೊಂಡೆ ಮಗ. ನನ್ನ ಹತ್ರ ಒಂದ್ ಮಾತು ಹೇಳೋದಲ್ವಾ? ಏನ್ ಹುಡುಗರು, ಏನ್ ಕತೆನೋ. ಮಗಿಂತವೆಲ್ಲ ಮಾತಾಡಿದೀನಿ, ಬಿರ್ನ್ ಬಂದ್ಬಿಡಿ. ಊರಿಗೆ ಬಂದು ರಾಜಿ ಪಂಚಾಯಿತಿ ಮಾಡಿ ಮದುವೆ ಮಾಡಿಕೊಡೋದಾಗಿ ಹುಡುಗಿ ಮನೆಯವರು ಒಪ್ಪಿಕೊಂಡ್ರು. ಮದುವೆ ದಿನಗಳು ಹತ್ರ ಬಂತು ಅಂತ ವಾಪಸ್ ಗ್ರಾಮಕ್ಕೆ ಕಾಲಿಡ್ತಿದ್ದಂತೆ ಮಾರಣ ಹೋಮ ನಡೆದೆ. ಹುಡುಗಿಯ ಚಿಕ್ಕಪ್ಪ ದೊಡ್ಡಪ್ಪ ಸಂಬಂಧಿಕರೆಲ್ಲ ಸೇರಿ ಹೊಡೆದು ಬಡಿದು ಕೊಚ್ಚಿ ಕೊಂದೇ ಬಿಟ್ರು. ಮಂಜುನಾಥನ ಮನೆಯವರ ಮೇಲೆ ಕೂಡ ಹಲ್ಲೆ ಮಾಡಿದ್ರು. ಹುಚ್ಚು ಮನಸ್ಸಿನ ಹುಡುಗಿಯ ಸಹವಾಸದಿಂದ ಆತನ ಜೀವ ಹೋಯ್ತು. ಚೆಲುವಿನ ಚಿತ್ತಾರದಲ್ಲಿ ಗಣೇಶ್ ಹುಚ್ಚನಾದ. ಇಲ್ಲಿ ಮಂಜುನಾಥ ಬಾರದ ಲೋಕಕ್ಕೆ ಹೊರಟು ಹೋದ.